ಆಮೇಲೆ ಒಂದು ಸಲ ಒಂದು ಕ್ಷೇತ್ರಕ್ಕೆ ಹೋದ್ರೆ ಅಲ್ಲಿ ಉಳ್ಕೋಬೇಕು, ಮಲಗ್ಬೇಕಂತೆ. ಅಲ್ಲಿ ಯಾವ್ದೋ ಕ್ಷೇತ್ರಕ್ಕೆ 24 hours ಯು ಶುಡ್ ಸ್ಟೇ ಇನ್ ಒನ್ ಪ್ಲೇಸ್. ಹಿಂಗೆ ಬೆಳಗ್ಗೆ ಇಲ್ಲಿ ಫಾಸ್ಟ್ ಫುಡ್ ಅಲ್ಲಿ ತಿಂಡಿ ತಿನ್ನೋ, ಮಧ್ಯಾಹ್ನ ಆಂಧ್ರ ಮೀಲ್ಸ್ ತಿನ್ನೋ, ರಾತ್ರಿ ಹೋಗಿ ಫ್ರೈಡ್ ರೈಸ್ ತಿಂದು ಹಿಂಗಲ್ಲಪ್ಪ ದೇವಸ್ಥಾನಕ್ಕೆ ಹೋಗೋದು. ಅಂದ್ರೆ ನೀನ್ ಯಾವ್ದೇ ಕ್ಷೇತ್ರಕ್ಕೆ ಹೋದ್ರು ಒಂದು ದಿನ ಅಲ್ಲಿ ಉಳಿಬೇಕು. ಅವಾಗ್ಲೇ ರಾತ್ರಿ ಅಥವಾ ನಾವೇನ್ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ, ಆ ದೇವತೆಗಳ ಎನರ್ಜಿ ಪಾಸಿಂಗ್ ಆಗೋದು ರಾತ್ರಿ 3 ಗಂಟೆಯಿಂದ 5 ಗಂಟೆ ಒಳಗೆ. ಅದು ನಿಮ್ಮಲ್ಲಿ ಸ್ಕ್ಯಾನ್ ಆದಂಗೆ ಆಗುತ್ತೆ. ಅದಕ್ಕೆ ಹಳೆಯ ಕಾಲದಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ, ಈಗ ಹಂಪೆ ಗಿಂಪೆಲೆಲ್ಲ ಹೋದ್ರೆ ಊರ್ ಎಂಟ್ರಿ ಆಗ್ತಿದ್ದಂಗೆ ಕಂಬಗಳು ಹಾಕಿ ದೊಡ್ಡ ದೊಡ್ಡ ಹಾಲು ಸುಮ್ಮನೆ ಮಂಟಪಗಳು, ಮಂಟಪಗಳು ಯಾತ್ರಿಕರು ಮಲ್ಗೋಕೆ ಅಂತ ಮಾಡೋರು. ದೇವಸ್ಥಾನಕ್ಕೆ ಬಂದವ್ರು, ಚೆನ್ನಕೇಶ್ವರ ದೇವಸ್ಥಾನ ನೋಡಕ್ ಬಂದವರೆಲ್ಲ ಮಲ್ಕೊಳ್ಳಿ, ಓಡಾಡೋ ಟ್ರಾವೆಲರ್ ಎಲ್ಲ ಮಲ್ಕೊಳ್ಳಿ. ಈಗ ಅನ್ನಪೂರ್ಣೇಶ್ವರಿ ಟೆಂಪಲ್ ಅಲ್ಲಿ ಹೊರನಾಡಲ್ಲೂ ಮಲಗಿಸ್ತಾರೆ, ಒಳಗಡೆ ಗರ್ಭಗುಡಿ ಅಲ್ಲೂ ಇದೆ. ಚಿದಂಬರ ಈಶ್ವರನ್ ದೇವಸ್ಥಾನ ಒಳಗಡೆ ಏನ್ ಪ್ರಕಾರ ದೊಡ್ಡದು, ಆಚೆ ಕಡೆ ಎಲ್ಲ ಜಾಗ ಇದೆ. ಎಲ್ಲ ಮಾಡ್ತಾ ಇದ್ದಿದ್ದೇನೆ. ಯಾತ್ರಿಕರು ಬಂದ್ರೆ ಮಲಗ್ಬೇಕಂತ. ಒಂದು ಕ್ಷೇತ್ರದಲ್ಲಿ 24 hours ಇರ್ಬೇಕು ನೀನು. ಆಮೇಲೆ ನೆಕ್ಸ್ಟ್ ಕ್ಷೇತ್ರಕ್ಕೆ ಹೋಗ್ಬೇಕು. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು ಹೋಗೋದಲ್ಲ. ಯಾವ್ದು ಪೂರ್ಣ ಫಲ ಇಲ್ಲ. ಸೊ ಹಂಗಾಗಿ ಗೊತ್ತಿರೋದನ್ನ ತಿಳ್ಕೊಂಡು ಮಾಡ್ಬೇಕು ಬಾಸ್. ಇಲ್ಲ ಅಂತಂದ್ರೆ ಪ್ರಯೋಜನ ಇಲ್ಲ. ನಾವ್ ಅನ್ಕೊಂತೀವಿ ನಮ್ಗೆ ಅಪ್ರೂವಲ್ ಸಿಕ್ಕಿದ್ ಮಾತ್ರ ಗುರುಗಳು ಕೊಟ್ಟಿದ್ ಬ್ಲೆಸ್ಸಿಂಗು, ಅವ್ರು ಕ್ಯಾನ್ಸಲ್ ಮಾಡಿದ್ದಲ್ಲ ಅಂತ. ಕ್ಯಾನ್ಸಲ್ ಮಾಡಿದ್ದು ಬ್ಲೆಸ್ಸಿಂಗ್ ಎಷ್ಟೊಂದು ಅಲ್ಲ, ಅವ್ರು ಕ್ಯಾನ್ಸಲ್ ಮಾಡ್ತಾರೆ. ಹೌದೌದು, ಭಗವಂತ ಕ್ಯಾನ್ಸಲ್ ಮಾಡ್ತಾನೆ ನಮ್ಗೆ. ನಾನು ಯಾವ್ದೋ ಒಂದು ಸುದ್ದಿ ಎತ್ಕೊಂಡು ಹೋಗಿದ್ದೆ, ಫೈಲ್ ನ ಸೈಡ್ಗೆ ಇಟ್ಟು ಹೋದಾಗೆಲ್ಲ 6 ತಿಂಗಳು ಮುಂದಕ್ಕೆ ಹಾಕಿ ಅದ್ರ ಲಾಸ್ಟ್ ನನ್ನವರೆಗೂ ಬರ್ಲೇ ಇಲ್ಲ. ಅದು ಮೊನ್ನೆ ಹೇಳ್ತಾ ಇದ್ರೆ, ರೆಡ್ಡಿ ಏನೋ ನಾನು ತಳ್ಳಿ ಮುಂದಕ್ಕೆ ಆಗದೆ ಹೋಯ್ತಾ ಅದು ನಿನ್ ಬಿಟ್ಟಿ ಅಂದ್ರು. ಹೋಯ್ತು ಬರಲಿಲ್ಲ ಅಷ್ಟೇ, ನಾನೇನು ಕೇಳಲಿಲ್ಲ. ಹೋಯ್ತಾ ಅದು ಅಷ್ಟೇ. वासुदेव कृष्ण नाम है मेरा।